ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ರೋಗದ ಬಗ್ಗೆ ಡಿಸ್ಕಸ್ ಮಾಡೋಣ. ಅದು ಯಾವುದಪ್ಪ ಅಂತಂದರೆ ಕ್ಯಾನ್ಸರ್ ರೋಗದ ಬಗ್ಗೆ ಡಿಸ್ಕಸ್ ಮಾಡೋಣ. ಇವತ್ತು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನನ್ನ ಹೆಸರು ಗುರುಸ್ವಾಮಿ. ನಂದು ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಓಕೆನಾ? ಓಕೆ, ಇವಾಗ ಕ್ಯಾನ್ಸರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಕ್ಯಾನ್ಸರ್ ಅನ್ನೋದು ಲಕ್ಷಣಗಳು, ಚಿಕಿತ್ಸೆ ಮತ್ತು ತಡೆಗಟ್ಟುವಿಕೆ. ಕ್ಯಾನ್ಸರ್ನ ಸಾಮಾನ್ಯ ಲಕ್ಷಣಗಳೆಂದರೆ ಅತಿಯಾದ ಆಯಾಸ, ತೂಕ ನಷ್ಟ, ನಿರಂತರ ಜ್ವರ, ಅಸಾಮಾನ್ಯ ಗಡ್ಡೆಗಳು, ನೋವುಗಳು ಇತ್ಯಾದಿ. ಚಿಕಿತ್ಸೆಯು ಕೀಮೋಥೆರಪಿ, ರೇಡಿಯೋಥೆರಪಿ, ಶಸ್ತ್ರಚಿಕಿತ್ಸೆ ಮತ್ತು ಉಪಶಾಮಕ ಆರೈಕೆಗಳನ್ನು ಒಳಗೊಂಡಿರುತ್ತದೆ. ತಂಬಾಕು, ಮದ್ಯಪಾನ, ಅನಾರೋಗ್ಯಕರ ಆಹಾರ ಮತ್ತು ಸೂರ್ಯನ ಕಿರಣಗಳಿಂದ ದೂರವಿರುವುದು ಹಾಗೂ ಆರೋಗ್ಯಕರ ಜೀವನ ಶೈಲಿ ಮತ್ತು ಲಸಿಕೆಗಳು ತಡೆಗಟ್ಟುವಲ್ಲಿ ಮುಖ್ಯ ಕಾರಣಗಳಾಗಿರುತ್ತವೆ. ಕ್ಯಾನ್ಸರ್ನ ಲಕ್ಷಣಗಳು ತಿಳ್ಕೊಳ್ಳೋಣ ಅಂತಂದರೆ, ಕ್ಯಾನ್ಸರ್ನ ಲಕ್ಷಣಗಳು ಒಂದನೇದಾಗಿ ಅತಿಯಾದ ಆಯಾಸ. ಅತಿಯಾದ ಆಯಾಸನ ಸ್ವಲ್ಪ ವಿಸ್ತೀರ್ಣವಾಗಿ ಹೇಳ್ತೀನಿ ನಿಮಗೆ. ಅತಿಯಾದ ಆಯಾಸ ಅಂತಂದರೆ ವಿಶ್ರಾಂತಿ ಪಡೆದರೂ ಕಡಿಮೆಯಾಗದ ಆಯಾಸ. ಎರಡನೇದು ಬಂದ್ಬಿಟ್ಟು ತೂಕ ನಷ್ಟ. ಇದಕ್ಕೆ ಸ್ವಲ್ಪ ವಿಸ್ತಾರ ಮಾಡ್ತೀನಿ. ತೂಕ ನಷ್ಟ ಅಂತಂದರೆ ಕಾರಣವಿಲ್ಲದೆ ತೂಕ ಇಳಿಯುವುದು. ಉದಾಹರಣೆಗೆ 6 ತಿಂಗಳಲ್ಲಿ 5-10% ಕಡಿಮೆ ಆಗುವುದು. ಮೂರನೇದು ಜ್ವರ ಅಂದರೆ ನಿರಂತರ ಜ್ವರ ಮತ್ತು ರಾತ್ರಿಯ ಬೆವರುವಿಕೆ. ನಾಲ್ಕನೇದು ಗಡ್ಡೆಗಳು ಅಥವಾ ಊತ. ಚರ್ಮದ ಅಡಿಯಲ್ಲಿ ಅಥವಾ ದೇಹದ ಯಾವುದೇ ಭಾಗದಲ್ಲಿ ಗಡ್ಡೆ ಕಾಣಿಸುವುದು. ಇನ್ನೊಂದು ನೋವು ನಿರಂತರವಾಗಿ ಇರುವುದು ನೋವು. ಮತ್ತೊಂದು ಚರ್ಮದ ಬದಲಾವಣೆಗಳು, ಹೊಸ ಹುಟ್ಟು ಮಚ್ಚೆಗಳು ಅಥವಾ ಚರ್ಮದ ಬಣ್ಣದಲ್ಲಿ ಬದಲಾವಣೆ. ಮತ್ತೊಂದು ಬಾಯಿಯ ಸಮಸ್ಯೆಗಳು, ಬಾಯಿಯಲ್ಲಿ ಹಣ್ಣುಗಳು, ನಾಲಿಗೆ ಅಥವಾ ಗಲ್ಲದ ಮೇಲೆ ಬಿಳಿ ಕೆಂಪು ಕಲೆಗಳು, ಬಾಯಿ ಕ್ಯಾನ್ಸರ್ ಅನ್ನುತ್ತಾರೆ ಇದನ್ನು. ಇನ್ನೊಂದು ಕ್ಯಾನ್ಸರ್ನ ಚಿಕಿತ್ಸೆ ಏನಪ್ಪ ಅಂತಂದರೆ, ಮೊದಲನೇದಾಗಿ ಕೀಮೋಥೆರಪಿ ಅಂತಂದರೆ ಕ್ಯಾನ್ಸರ್ ಕೋಶಗಳನ್ನು ಕೊಲ್ಲಲು ಔಷಧಿಗಳನ್ನು ಬಳಸುವುದು. ಎರಡನೇದು ರೇಡಿಯೋಥೆರಪಿ ಅಂತಂದರೆ ಕ್ಯಾನ್ಸರ್ ಕೋಶಗಳನ್ನು ನಾಶ ಮಾಡಲು ವಿಕಿರಣಗಳನ್ನು ಬಳಸುವುದು. ಮೂರನೇದಾಗಿ ಶಸ್ತ್ರಚಿಕಿತ್ಸೆ ಅಂತಂದರೆ ಗಡ್ಡೆಯನ್ನು ಶಸ್ತ್ರಚಿಕಿತ್ಸೆಯಿಂದ ತೆಗೆದು ಹಾಕುವುದು. ನಾಲ್ಕನೇದು ಉಪಶಾಮಕ ಆರೈಕೆ ಅಂತಂದರೆ ರೋಗ ಲಕ್ಷಣಗಳನ್ನು ನಿವಾರಿಸಿ ಜೀವನದ ಗುಣಮಟ್ಟ ಸುಧಾರಿಸುವುದು. ಕ್ಯಾನ್ಸರ್ನ ತಡೆಗಟ್ಟುವಿಕೆ ಹೇಗೆ ಅದನ್ನು ತಡೆಗಟ್ಟಬಹುದು ಅನ್ನೋದಾದರೆ, ಧೂಮಪಾನ ಮತ್ತು ತಂಬಾಕು ನಿಲ್ಲಿಸಿ. ಅಂದರೆ ಸಿಗರೇಟ್, ಬೀಡಿ, ಸಿಗರೇಟ್, ತಂಬಾಕು ಜಿಗುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿ. ಎರಡನೇದು ಆರೋಗ್ಯಕರ ಆಹಾರ ಅಂತಂದರೆ ಹೆಂಗಪ್ಪ ಅಂತಂದರೆ ಹೆಚ್ಚು ಹಣ್ಣು, ತರಕಾರಿಗಳು ಮತ್ತು ಫೈಬರ್ ಸೇವಿಸಿ. ಸಂಸ್ಕರಿಸಿದ ಆಹಾರ, ಅಧಿಕ ಕೊಬ್ಬು, ಸಕ್ಕರೆ ಕಡಿಮೆ ಮಾಡಿ. ಇನ್ನೊಂದು ನಿಯಮಿತ ವ್ಯಾಯಾಮ ಅಂತಂದರೆ ದೈಹಿಕವಾಗಿ ಸಕ್ರಿಯವಾಗಿರುವುದು ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಇನ್ನೊಂದು ಮದ್ಯಪಾನ ಕಡಿಮೆ ಮಾಡುವುದು ಹೇಗೆ? ಮದ್ಯಪಾನ ಬಾಯಿಯ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತದೆ. ಇನ್ನೊಂದು ಸೂರ್ಯನ ಕಿರಣಗಳಿಂದ ರಕ್ಷಣೆ. ಸೂರ್ಯನ ತೀವ್ರ ಕಿರಣಗಳಿಂದ ಚರ್ಮವನ್ನು ರಕ್ಷಿಸಿಕೊಳ್ಳಬಹುದು. ಸೊ ದಿನ ನಾವು ಬೆಳಿಗ್ಗೆ ಎದ್ದು ಸೂರ್ಯನ ಶಾಖ ನಾವು ತಗೊಂಡ್ರೆ, ಸೂರ್ಯನ ಶಾಖ ನಮ್ಮ ಮೈ ಮೇಲೆ ಬಿದ್ದರೆ ಚರ್ಮವನ್ನು ರಕ್ಷಿಸಿಕೊಳ್ಳಬಹುದು. ಇನ್ನೊಂದು ಇದರಿಂದ ಲಸಿಕೆಗಳು ಹೇಗೆಯಪ್ಪ ಕ್ಯಾನ್ಸರ್ಗೆ ಅಂತ ಅನ್ನೋದಾದರೆ, ಹೆಪಟೈಟಿಸ್ ಬಿ ಮತ್ತು HPV ಅಂದರೆ ಗರ್ಭಕಂಠದ ಕ್ಯಾನ್ಸರ್ ಲಸಿಕೆಗಳನ್ನು ಪಡೆಯಿರಿ. ಇನ್ನೊಂದು ಆರೋಗ್ಯಕರ ತೂಕ, ಸ್ಥೂಲಕಾಯತೆಯನ್ನು ತಡೆಯಿರಿ. ಗಮನಿಸಿ, ಕ್ಯಾನ್ಸರ್ನ ಲಕ್ಷಣಗಳು ಕಂಡುಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸುವುದು ಸೂಕ್ತ. ಕ್ಯಾನ್ಸರ್ ಅನ್ನೋದು ಒಂದು ರೋಗ ಅಷ್ಟೇ. ಅದನ್ನು ನಾವು
ನಮಗೆ ಏನಾದರೂ ಇದು ಚಟ ಏನಾದರೂ ಇದ್ದರೆ, ಅಂದರೆ ಮದ್ಯಪಾನ, ಗುಟ್ಕಾ, ತಂಬಾಕು ಇವುದೇನಾದರೂ ಇದ್ದರೆ, ಧೂಮಪಾನ ಏನಾದರೂ ಇದ್ದರೆ ಇವೆಲ್ಲವೂ ನಿಂದಿರಿಸಿ ನಾವು ಇದನ್ನು ತಡೆಗಟ್ಟಬಹುದು. ಥ್ಯಾಂಕ್ ಯು ಫ್ರೆಂಡ್ಸ್. ಇದು ನನ್ನ ಇವತ್ತಿನ ಕ್ಯಾನ್ಸರ್ನ ಹೇಗೆ ತಡೆಗಟ್ಟಬಹುದು ಅನ್ನೋದು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ದಯವಿಟ್ಟು ಈ ಸಂಪೂರ್ಣ ಮಾಹಿತಿ ನಿಮಗೇನಾದರೂ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯವನ್ನು ದಯಮಾಡಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.